ಪ್ರತಿಭಟನೆ ರಾಜಕೀಯ ಪ್ರೇರಿತವೆಂದು ಬಿಜೆಪಿ ಪ್ರತಿಭಟಿಸಿ ಖಂಡನೆ. ದೆಹಲಿಯ ಜಂತರ್ ಮಂತರ್ ಮೈದಾನದಲ್ಲಿ ನಡೆಯುತ್ತಿರುವ ಕಾಕ್ರೋಚ್ ಪಾರ್ಟಿಯ ಹೋರಾಟ ರಾಜಕೀಯ ಪ್ರೇರಿತವಾಗಿದೆ ಎಂದು ಆರೋಪಿಸಿ ಪ್ರಧಾನಿ ಮೋದಿ ನಿವಾಸದ ಬಳಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದ ಘಟನೆ ಖಂಡಿಸಿ ಬಿಜೆಪಿ ಪಕ್ಷದಿಂದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಪ್ರತಿಭಟನೆಯಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್. ಶಂಕರಪ್ಪ ಮಾತನಾಡಿ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದ್ದು ಅನಂತರ ಪುನಃ ಪರೀಕ್ಷೆ ನಡೆಸಿದ್ದು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದು ಸುಮ್ಮನಾಗದಿದ್ರೆ ಆದರೆ ದೇಶದಲ್ಲಿ ಅರಾಜಕತೆ ಸೃಷ್ಟಿಸುವ ಸಲುವಾಗಿ ಕಾಕ್ರೋಚ್ ಪಾರ್ಟಿ ಹೆಸರಿನಲ್ಲಿ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಮಸಿ ಬಳಿಯುವ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಕಾಂಗ್ರೆಸ್ ಪಕ್ಷ ಬಿಜೆಪಿಯನ್ನ ಚುನಾವಣೆಯಲ್ಲಿ ಸೋಲಿಸಲು ಆಗದೆ ನಿರಾಶರಾಗಿ ಸರ್ಕಾರವನ್ನ ಪತನಗೊಳಿಸಲು ಯುವಕರನ್ನ ಎತ್ತಿಕಟ್ಟಿ ಹೋರಾಟ ಮಾಡುತ್ತಿದ್ದಾರೆ. ರಾಜಕೀಯ ಲಾಭ ಪಡೆಯಲು ಇತರೆ ವಿರೋಧ ಪಕ್ಷಗಳು ಕೈಜೋಡಿಸಿವೆ. ಕಾಕ್ರೋಚ್ ಪಾರ್ಟಿ ಹೆಸರಿನಲ್ಲಿ ನಡೆಯುತ್ತಿರುವ ಹೋರಾಟದ ಹಿಂದೆ ಕಾಣದ ಕೈಗಳು ಕೆಲಸ ಎಂದು ಆರೋಪಿಸಿದರು. ಪ್ರತಿಭಟನೆಯಲ್ಲಿ ಮಾಜಿ ಸಂಸದ ಬಿ.ವಿ. ನಾಯಕ್, ಮಾಜಿ ಶಾಸಕ ಬಸನಗೌಡ ಬ್ಯಾಗವಾಟ್, ಬಿಜೆಪಿ ಜಿಲ್ಲಾ ಅಧ್ಯಕ್ಷ ವೀರನಗೌಡ ಲೇಕಿಹಾಳ್, ಕರಿಯಪ್ಪ ಜಂಬಣ್ಣ, ಅನಿಲ್ಗಲ್, ರವೀಂದ್ರ ಜಾಲ್ದಾರ್, ನಾಗರಾಜ್ ಬಲ್ಕಿ, ರಾಜ್ಕುಮಾರ್, ರಾಘವೇಂದ್ರ ಹುಟಕೂರ್, ವಿಜಯಕುಮಾರ್ ಸಜ್ಜನ್, ಅಂಬರೀಶ್ ಪಾಟೀಲ್, ಕೆ.ಆರ್. ಪಾಟೀಲ್, ಶಂಕರ್ ರೆಡ್ಡಿ, ಆಂಜನೇಯ ಕಡಗೋಲ್, ರೂಪಾ, ಶ್ರೀನಿವಾಸ್ ನಾಯಕ್, ಮೌನೇಶ್ ಇತರರು ಉಪಸ್ಥಿತರಿದ್ದರು. ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕು, ಮಲ್ಲಿಕಾರ್ಜುನ ಖರ್ಗೆಗೆ, ಪ್ರಿಯಾಂಕಾ ಗಾಂಧಿಗೆ ಧಿಕ್ಕಾರ. ಕಾಂಗ್ರೆಸ್ ಪಕ್ಷಕ್ಕೆ ಕೊತ್ತೂರು ರೌಡಿಗಳ ಕಾಂಗ್ರೆಸ್ ಸರ್ಕಾರಕ್ಕೆ, ಕೊತ್ತೂರು ಸಂವಿಧಾನ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ, ಸಂವಿಧಾನ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ. ಜನತಾ ಪಕ್ಷಕ್ಕೆ ಒಂದೇ ಕಾಂಗ್ರೆಸ್ ಸರ್ಕಾರಕ್ಕೆ, ರೌಡಿಗಳ ಕಾಂಗ್ರೆಸ್ ಸರ್ಕಾರಕ್ಕೆ, ಡಿ.ಕೆ. ಶಿವಕುಮಾರ್ಗೆ, ಪ್ರಿಯಾಂಕಾ ಖರ್ಗೆಗೆ, ಸಂವಿಧಾನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಸಂವಿಧಾನ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ. ಯಾತಕ ಪ್ರತಿಭಟನಾ ಅಂತಕ್ಕಂಥದ್ದು ನಿಮಗೆಲ್ಲರಿಗೂ ಗೊತ್ತಿದೆ. ಇವತ್ತು ಇಡೀ ದೇಶದೊಳಗ ಒಂದು ಅರಾಜಕತವನ್ನು ಎಬಸಬೇಕು ಅಂತಕ್ಕಂಥ ಉದ್ದೇಶದಿಂದ ಕಾಂಗ್ರೆಸ್ಸು ಮತ್ತು ಇತರ ಕೆಲವು ಪಕ್ಷಗಳು ಇವರಿಗೆ ಎಲ್ಲರಿಗೂ ನಾವೊಂದು ಸ್ವಲ್ಪ ಯೋಚನೆ ಮಾಡಿದರೆ ಅಂತಾರಾಷ್ಟ್ರೀಯ ಷಡ್ಯಂತರ ಇದರೊಳಗೆ ಇದೆ. ಈಗ ನಿನ್ನೆ ನಾನು ಇಂಟರ್ವ್ಯೂದಲ್ಲಿ ನೋಡ್ತಾ ಇದ್ದೆ, ಒಬ್ಬನು ಆಸ್ಟ್ರೇಲಿಯಾದಿಂದ ಬಂದನ, ಅವ್ರಿಗೆ 1 ಲಕ್ಷ ರೂಪಾಯಿ ಕೊಟ್ಟಾರಂತ. ಆಸ್ಟ್ರೇಲಿಯಾದಿಂದ ಬಂದವನಿಗೆ ಈ ತರ ದುಡ್ಡು ಕೊಡಿಸಿ ಬೇರೆ ಬೇರೆ ಕಡೆಯಿಂದ ಜನರನ್ನು ತರಿಸ್ತಕ್ಕಂಥದ್ದು ನಡೆದಿದೆ. ಇದು ವಿದ್ಯಾರ್ಥಿಗಳ ಪ್ರತಿಭಟನೆ ಅಲ್ಲ. ತಾವುಗೆಲ್ಲರಿಗೂ ಗೊತ್ತಿರಬೇಕು, ವಿದ್ಯಾರ್ಥಿಗಳು ಬಹಳ ಬೆರಳು ಎಣಿಸುವಷ್ಟು ಮಾತ್ರ ಯಾರನ್ನು ಮೂರ್ಖ ಮಾಡಿ ಅಲ್ಲಿ ಕರ್ಕೊಂಡು ಬಂದಾರ ಅವರು ಮಾತ್ರ ಅದರೊಳಗೆ ಇದ್ದಾರೆ. ಆದರೆ ಉಳಿದದೆಲ್ಲ ಗುಂಡಾಗಳು, ಬೇರೆ ಬೇರೆಯಿಂದ ಬಂದಿರತಕ್ಕಂಥವರು, ರಾಜಕೀಯ ಬಾಳೆ ಬೇಯಿಸ್ಕೊಳ್ತಕ್ಕಂಥ ಜನ ಆ ಒಂದು ಪ್ರತಿಭಟನಾ ಡೆಲ್ಲಿ ಒಳಗೆ ಪ್ರತಿಭಟನೆ ಮಾಡಿ ಯಾತಕ್ಕೋಸ್ಕರ ಪ್ರತಿಭಟನೆ ಮಾಡ್ತಾ ಇದ್ದೀರಿ ನೀವು? ನೀಟ್ ಪರೀಕ್ಷೆ ಲೀಕ್ ಆಗ್ಯದ. ಅರೆ ಇದೇನು ಮೊದಲನೇ ಸರ ಹಿಂದೂಸ್ತಾನದೊಳಗ ಪರೀಕ್ಷೆ ಲೀಕ್ ಆಗೋದು? ನಿಮ್ಮ ಸಿದ್ದರಾಮಯ್ಯ ಸರ್ಕಾರದೊಳಗ ಕಿಮ್ಮನ್ ಎಜುಕೇಶನ್ ಮಿನಿಸ್ಟ್ರಿ ಇದ್ದ, ಕೆಮಿಸ್ಟ್ರಿ ಪರೀಕ್ಷಾ ಒಂದ್ಸಲ ಲೀಕ್ ಆಯ್ತು, ಮತ್ತೆ ಬಿಟ್ಟರು, ಮತ್ತೆ ಲೀಕ್ ಆಯ್ತು. ಇದು ಎಲ್ಲ ಇಲ್ಲೇ ಕಾಂಗ್ರೆಸ್ ಸರ್ಕಾರದೊಳಗ ನಡೆದಿರ್ತಕ್ಕಂಥ ಹಲವಾರು ಇದನ್ನು ಮುಚ್ಚಿಟ್ಟು ಯಾವುದೋ ಒಂದು ನೆವ ತಗೊಂಡು ಯಾವಾಗ ಆಯ್ತದು? ಈಗ 1 ತಿಂಗಳ ಗಟ್ಟಲೆ ಆಯ್ತದ. ಹಾಗೆ ನೀವು ಪ್ರತಿಭಟನಾ ನಿನ್ನೆ ಇವತ್ತು ಮಾಡ್ತಾ ಇದ್ದೀರ. ಏನಾಗಿತ್ತು? ಅವತ್ತೇ ನೀವು ತುಂಬ್ಕೋಬೇಕಾಗಿತ್ತು, ಅವತ್ತೇ ಕೇಳಬೇಕಾಗಿತ್ತು. ಇವತ್ತು ಇದು ರಾಜಕೀಯ ಉದ್ದೇಶಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ವಿರುದ್ಧ ಹೊರಟಿರ್ತಕ್ಕಂಥ ಪ್ರತಿಭಟನೆ ಹೊರತು ವಿದ್ಯಾರ್ಥಿಗಳಿಗೆ ಅಲ್ಲ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.